ಈ ತ್ರಿಶೂಲ ಯಾರ್ದಾದ್ರೂ ತಲೆ ಮೇಲೆ ಇಟ್ರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನ ತಿಳ್ಕೊಳ್ಳುವಂತ ಒಂದು ಶಕ್ತಿ ಇಂತಹ ಅದ್ಭುತ ತ್ರಿಶೂಲಕ್ಕಿದೆ. ಯಕ್ಷಿಣಿ ಪಾರ್ವತಿಯ ಒಂದು ಸಹಚಾರಿಣಿ, ಅಂದ್ರೆ ಸೋಲ್ಜರ್ ತರ ಒಂದಷ್ಟು ಕಾಡುಗಳಲ್ಲಿ ಜಪತಪಗಳನ್ನ ಮಾಡ್ಕೊಂಡು ಆ ಯಕ್ಷಿಣಿಯನ್ನ ನಾವು ಪಡ್ಕೊಂಡು, ಅದು ಯಾವ ಯಕ್ಷಿಣಿ ಅಂತ ಹೇಳಿದ್ರೆ ತಾಂತ್ರಿಕ ಮಹಾ ಯಕ್ಷಿಣಿ. ಯಾರು ವ್ಯಕ್ತಿ ಇರ್ತಾನೆ ಅಥವಾ ಯಾರು ಇರ್ತಾಳೆ ಅವಳಿಗೆ ಆ ಒಂದು ಯೋಗ್ಯತೆ ಇರಬೇಕು. ಅಂದ್ರೆ ಇದನ್ನ ಕೇಳುವಂತದ್ದು ಹೇಳುವಂತದ್ದು ಎಬ್ರಿಗೂ ಇರ್ಬೇಕು. ಇದ್ದಾಗ ಈ ತಾಂತ್ರಿಕ ಯಕ್ಷಿಣಿ ಮುಖಾಂತರ ನಾವು ಹೇಳುವಂತದ್ದು. ಸೊ ಹಾಗಾಗಿ ಯಾರೇ ಬರ್ಲಿ, ಏನೇ ಪ್ರಶ್ನೆ ಕೇಳಲಿ, ಕೂಡ್ಲೆ ಈ ಒಂದು ತಾಂತ್ರಿಕ ಯಕ್ಷಿಣಿಯ ಒಂದು ಸಿದ್ಧಿಯಿಂದ ಅವರಿಗೆ ಕೂಡ್ಲೆ ರಿಸಲ್ಟ್ ಬರುವಂತಹ ಒಂದು ವಿಶೇಷ ಒಂದು ಶಕ್ತಿ ಈ ದೇವಿಗಿದೆ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ ಜೊತೆ ಇದ್ದಾರೆ ಪ್ರಶ್ನಾಶಾಸ್ತ್ರ ವಿದ್ವಾನ್ ಹಾಗೂ ಸಿದ್ಧ ಪುರುಷರು ಸಂತೋಷ್ ಭಟ್ ಅವರು. ಇವತ್ತು ಇವರು ನಮ್ಗೆ ಯಕ್ಷಿಣಿ ವಿದ್ಯೆ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಗುರುಜಿ, ಈ ಯಕ್ಷಿಣಿ ವಿದ್ಯೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಖಂಡಿತವಾಗ್ಲು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಶೇಷವಾಗಿ ಯಕ್ಷಿಣಿ ವಿದ್ಯೆ ನೋಡಿ, ಎಷ್ಟೋ ಜನ ಇವತ್ತೇನ್ ಮಾಡ್ತಾ ಇದಾರೆ, ಯಕ್ಷಿಣಿ ಯಕ್ಷಿಣಿ ಅಂತ ಹೇಳಿ ಆ ಒಂದು ಯಾವ ಹೆಸರು ಸ್ವಲ್ಪ ಚೆನ್ನಾಗಿ ಬರುತ್ತೋ ಅದನ್ನ ತಗೊಂಡು ಒಂದ್ ಸ್ವಲ್ಪ ಜನಗಳಿಗೆ ಮೋಸ ಮಾಡೋದು, ತೊಂದರೆಗಳನ್ನ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದಾರೆ. ಯಕ್ಷಿಣಿ ವಿದ್ಯೆ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿ. ಯಕ್ಷಿಣಿ ವಿಚಾರ ನಾವು ಹೇಳ್ಬೇಕು ಅಂದ್ರೆ ಇದರಲ್ಲಿ ಪಾರ್ವತಿಯ ಸ್ವರೂಪ, ಪಾರ್ವತಿಯ ಸ್ವರೂಪ ಕಾಳಿನೂ ಪಾರ್ವತಿ ಸ್ವರೂಪ ಗೊತ್ತು ನಿಮ್ಗೆ, ದುರ್ಗಾ ಪರಮೇಶ್ವರಿ ಸ್ವರೂಪ, ಮತ್ತೆ ಚಾಮುಂಡೇಶ್ವರಿ ಕಾಳಿಯ ಸ್ವರೂಪ, ಪಾರ್ವತಿಯ ಸ್ವರೂಪ. ಹಾಗೇನೆ ಯಕ್ಷಿಣಿ ಪಾರ್ವತಿಯ ಒಂದು ಸಹಚಾರಿಣಿ, ಅಂದ್ರೆ ಸೋಲ್ಜರ್ ತರ. ಕೊನೆಯಲ್ಲಿ ಯಕ್ಷಿಣಿ ನಿಂತಿರ್ತಾಳೆ. 3 ಜನ ದೇವಿಯರು ತುಂಬಾ ಪ್ರಪಂಚದಲ್ಲಿ ಅದ್ಭುತ ಶಕ್ತಿಗಳನ್ನ ಕೊಡುವಂತಹ ದೇವಿಯರಾಗಿರ್ತಾರೆ. ಯಾರು ಅಂದ್ರೆ ಯೋಗಿನಿ, ಭೈರವಿ ಮತ್ತೆ ಯಕ್ಷಿಣಿ. ಯೋಗಿನಿ ಸಿದ್ಧಿ ಸಾಧಕರು, ಅವ್ರದೇ ಒಂಥರ ಫಾರ್ಮುಲಾ. ಮತ್ತೆ ಯೋಗಿನಿಯ ಸಿದ್ಧಿ ಸಾಧನೆ ಕೂಡ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನ ಭೈರವಿ ಅಂತ ಹೇಳಿದ್ರೆ ನಮ್ಮ ಈ ಸದ್ಗುರು ಈಶಾ ಫೌಂಡೇಶನ್ ಸದ್ಗುರು ಇದಾರಲ್ಲ, ಅವರು ಭೈರವಿ ಸಾಧಕರು. ಲಿಂಗ ಭೈರವಿ ಅಂತಕ್ಕಂಥದ್ದಿದೆ. ಆ ಲಿಂಗ ಭೈರವಿ ಸಾಧನೆಯಿಂದಾನೇ ಅವ್ರು ಅಷ್ಟೆಲ್ಲ ಒಂದು ಮುಂದೆ ಬರ್ಲಿಕ್ಕೆ ಕಾರಣ ಆಯ್ತು. ಇನ್ನ ಯಕ್ಷಿಣಿಯರಲ್ಲಿ 64 ಜನ ಮಹಾ ಯಕ್ಷಿಣಿಯರಿದ್ದಾರೆ. ಅದರಲ್ಲಿ 16 ಜನ ಇದಾರಲ್ಲ, ತುಂಬಾ ಪವರ್ಫುಲ್ ಯಕ್ಷಿಣಿಯರು. 16 ಜನ. ಅದರಲ್ಲಿ ನಾವು ಪೂಜೆ ಮಾಡ್ತಕ್ಕಂಥ ದೀಪ ಯಕ್ಷಿಣಿ ಕೂಡ ಒಂದು. ದೀಪ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನೇ ನಾವು ಫಸ್ಟ್ ಪಡ್ಕೊಂಡಿದ್ದು. ಆ ದೀಪ ಯಕ್ಷಿಣಿಯ ಒಂದು ಸಿದ್ಧಿಯನ್ನ ಪಡ್ಕೊಂಡ್ಮೇಲೆ ಹಾಗೆ ನಾವು ಮುಂದುವರಿತಾ ಹೋಗ್ಬೇಕಾದ್ರೆ ಆ ದೀಪ ಯಕ್ಷಿಣಿ ಹೇಳಿರ್ತಕ್ಕಂಥ ಸೂಚನೆ ಏನಪ್ಪಾ ಅಂದ್ರೆ, ಮುಂದಿನ ಯಕ್ಷಿಣಿಯನ್ನ ನೀನ್ ಪಡ್ಕೋ ಅಂತ. ಆ ಮುಂದಿನ ಯಕ್ಷಿಣಿಯ ಸಿದ್ಧಿಗೋಸ್ಕರ ನಾವೇನ್ ಮಾಡಿದ್ವಿ, ಒಂದಷ್ಟು ಗುರುಗಳನ್ನ ಸಂಪರ್ಕ ಮಾಡಿ ಒಂದಷ್ಟು ಕಾಡುಗಳಲ್ಲಿ ಜಪತಪಗಳನ್ನ ಮಾಡ್ಕೊಂಡು ಆ ಯಕ್ಷಿಣಿಯನ್ನ ನಾವು ಪಡ್ಕೊಂಡ್ವಿ. ಅದು ಯಾವ ಯಕ್ಷಿಣಿ ಅಂತ ಹೇಳಿದ್ರೆ ತಾಂತ್ರಿಕ ಮಹಾ ಯಕ್ಷಿಣಿ ಅಂತ. ನಮ್ಮ ಕೈಯಲ್ಲಿ ಏನು ಈ ಒಂದು ತ್ರಿಶೂಲ ನೋಡ್ತಾ ಇದ್ದೀರಾ, ಇದು ತಾಂತ್ರಿಕ ಯಕ್ಷಿಣಿ. ಎಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಅಂದ್ರೆ, ಈ ತ್ರಿಶೂಲ ಯಾರ್ದಾದ್ರೂ ತಲೆ ಮೇಲೆ ಇಟ್ರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನ ತಿಳ್ಕೊಳ್ಳುವಂತ ಒಂದು ಶಕ್ತಿ ಇಂತಹ ಅದ್ಭುತ ತ್ರಿಶೂಲಕ್ಕಿದೆ. ಇದು ಆ ದೇವಿಯ ಕೃಪೆ ಸಿಕ್ಕಿರ್ತಕ್ಕಂಥದ್ದು. ಈ ಯಕ್ಷಿಣಿ ವಿಶೇಷವಾಗಿ ಇದನ್ನ ನಾವು ಸಿದ್ಧಿ ಮಾಡ್ಕೋಬೇಕಾದ್ರೆ ಬಹಳ 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 ಕಷ್ಟಪಟ್ಟಿದ್ವಿ. ಏನು ಅಂದ್ರೆ ಕಾಡಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ನಮ್ಗೆ ಇಲ್ಲಿನ ತರ ನಮ್ಗೆ ಈ ಫಾಸ್ಟ್ ಫುಡ್, ಮನೆ ಫುಡ್ ಅದೆಲ್ಲ ಯಾವ್ದು ಸಿಗಲ್ಲ. ಅಲ್ಲಿ ಸಿಗೋವಂಥದ್ದು ಏನು, ಒಂದು ಹಣ್ಣು, ಗಿಡಮೂಲಿಕೆಗಳು, ಇದನ್ನೇ ನಾವು ಯೂಸ್ ಮಾಡ್ಕೊಂಡು ಮತ್ತೆ ಗುರುಗಳ ಒಂದು ಸಹಾಯ ಪಡ್ಕೊಂಡು ಅಲ್ಲೇ ನಾವು ಸಿದ್ಧಿ ಸಾಧನೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ತರ ನಾವು ಸಿದ್ಧಿ ಸಾಧನೆ ಇದ್ದಾಗ ಈ ತಾಂತ್ರಿಕ ಮಹಾ ಯಕ್ಷಿಣಿಯ ಒಂದು ಸಿದ್ಧಿ ಯಾವಾಗಾಯ್ತೋ ಅವಾಗ ಮೊಟ್ಟ ಮೊದಲ ಬಾರಿಗೆ ಒಂದಷ್ಟು ಜನಗಳಿಗೆ ನಾವು ಈ ತಾಂತ್ರಿಕ ಯಕ್ಷಿಣಿ ಸಹಾಯದಿಂದ ಅವರಲ್ಲಿ ಯಾರು ಕಂಡುಹಿಡಿಲಿಕ್ಕಾಗಿರ್ಲಿಲ್ಲ. ಅಷ್ಟಮಂಗಲ ಪ್ರಶ್ನೆಯನ್ನ ಹಾಕ್ಸಿದ್ರು ಕೇರಳದಲ್ಲಿ ಹೋಗಿ, ಆಮೇಲೆ ಒಂದಷ್ಟು ಎಲ್ಲ ಮಾಡಿದ್ರು. ಯಾರಿಗೂ ಕೂಡ ಪ್ರಶ್ನೆಯಲ್ಲಿ ಇಂಥ ಸಮಸ್ಯೆ ಅಂತಾನೆ ಗೊತ್ತಾಗಿರ್ಲಿಲ್ಲ. ಅಂತಹ ಸಮಸ್ಯೆ ಈ ತಾಂತ್ರಿಕ ಯಕ್ಷಿಣಿಯ ತ್ರಿಶೂಲದಿಂದ ಆಯ್ತು. ಆದ್ರಿಂದ ಅದಾದ್ಮೇಲೆ ಆ ದೇವಿಯ ಒಂದು ಆಜ್ಞೆ ಯಾವಾಗ ಕೊಡ್ತಾಳಲ್ಲ ತಾಂತ್ರಿಕ ಯಕ್ಷಿಣಿ, ಅವಾಗ ಈ ಒಂದು ತ್ರಿಶೂಲವನ್ನ ನಾವು ಇಟ್ಟು ಆ ತಾಂತ್ರಿಕ ಯಕ್ಷಿಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಹೇಳಿ ನಾವು ನಮ್ಮ ಹಣೆಯ ಮೇಲೆ ಇಟ್ಕೊಂಡಾಗ ಪ್ರತಿಯೊಂದು ಒಂದು ವಿಚಾರಗಳನ್ನು ಕೂಡ ಆ ದೇವಿ ಬಂದು ನಮ್ಗೆ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಗೆ ದಿವ್ಯ ದೃಷ್ಟಿಯ ಮೂಲಕ ಆ ದೇವಿ ಬಂದು ಹೇಳ್ತಕ್ಕಂಥದ್ದು. ಅದನ್ನ ಪ್ರತಿಯೊಂದನ್ನು ಕೂಡ ನಾವು ಒಂದಷ್ಟು ಬರೆದುಕೊಟ್ಟಿದೀವಿ,
ಒಂದಷ್ಟು ಜನಗಳಿಗೆ ಸಹಾಯ ಆಗ್ಲಿ ಅಂತ ನಾವು ಕೆಲವು ಬೇರೆ ಬೇರೆ ಮೀಡಿಯಾಗಳಲ್ಲೆಲ್ಲ ಹೇಳಿದ್ವಿ. ಅದೆಲ್ಲವೂ ಕೂಡ ಬಹಳವಾಗಿ ವಿಶೇಷವಾಗಿ ಒಂದಷ್ಟು ಜನಗಳಿಗೆ ಸಹಾಯ ಮಾಡಿದೆ. ಹಾಗಾಗಿ ತಾಂತ್ರಿಕ ಯಕ್ಷಿಣಿ ಒಂದು ವಿಶೇಷವಾಗಿರ್ತಕ್ಕಂಥ 16 ಯಕ್ಷಿಣಿಯರಲ್ಲಿ ಒಂದು ಯಕ್ಷಿಣಿ. ಇದರಲ್ಲಿ ವಿಶೇಷವಾಗಿ ನಾವು ಸಿದ್ಧಿ ಮಾಡಿರ್ತಕ್ಕಂಥದ್ದು ಮೊದಲಿಗೆ ದೀಪ ಯಕ್ಷಿಣಿ. ದೀಪದಲ್ಲಿ ಆ ದೇವಿ ಬಂದು ಕಾಣಿಸುವಂತಹದ್ದು, ಮತ್ತೆ ನಾವು ಆ ಒಂದು ದೀಪದಲ್ಲಿ ಏನು ಆ ದೇವಿ ಬಂದು ಹೇಳ್ತಾಳೆ ಅದನ್ನ ಹೇಳುವಂತಹದ್ದು ದೀಪ ಯಕ್ಷಿಣಿ. ತಾಂತ್ರಿಕ ಯಕ್ಷಿಣಿ ಅಂದ್ರೆ ಈ ತ್ರಿಶೂಲವನ್ನ ಇಟ್ಕೊಂಡು ಆ ಯಾರು ವ್ಯಕ್ತಿ ಇರ್ತಾನೆ ಅಥವಾ ಯಾರು ಇರ್ತಾಳೆ ಅವಳಿಗೆ ಆ ಒಂದು ಯೋಗ್ಯತೆ ಇರಬೇಕು. ಅಂದ್ರೆ ಇದನ್ನ ಕೇಳುವಂತದ್ದು ಹೇಳುವಂತದ್ದು ಇಬ್ರಿಗೂ ಇರಬೇಕು. ಇದ್ದಾಗ ಈ ತಾಂತ್ರಿಕ ಯಕ್ಷಿಣಿ ಮುಖಾಂತರ ನಾವು ಹೇಳುವಂತದ್ದು ಎರಡನೇದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಭೂತ ಯಕ್ಷಿಣಿ ಸಿದ್ಧಿ. ಆ ಭೂತ ಯಕ್ಷಿಣಿ ಸಿದ್ಧಿಗೆ ಸ್ಮಶಾನದಲ್ಲಿ ಮಾಡಿಕೊಳ್ಳುವಂತಹ ಒಂದು ಮಹಾಸಿದ್ಧಿ ಅದು ಭೂತ ಯಕ್ಷಿಣಿ ಸಿದ್ಧಿ. ನಾನು ಮುಂದಿನ ಎಪಿಸೋಡ್ಗಳು ಆ ಭೂತ ಯಕ್ಷಿಣಿ ಸಿದ್ಧಿ ಬಗ್ಗೆನೂ ಹೇಳ್ತೀನಿ. ಈ ಭೂತ ಯಕ್ಷಿಣಿ ಸಿದ್ಧಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಏನೋ ಒಂದು ತೊಂದರೆ ಆಯ್ತಪ್ಪ, ಅದನ್ನ ಎಲ್ಲಾ ಮಂತ್ರವಾದಿಗಳು ಸುತ್ತುವರ್ತ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ಪರಿಹಾರ ಮಾಡಕ್ ಆಗೋದೇ ಇಲ್ಲ ಅಂದಾಗ ಆ ಭೂತ ಯಕ್ಷಿಣಿನ ನಾವು ಸಹಾಯಕ್ಕೆ ತಗೊಳ್ತೀವಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಪ್ನ ಯಕ್ಷಿಣಿ. ಕನಸಿನಲ್ಲಿ ಬಂದು ಎಲ್ಲವನ್ನು ಹೇಳುವಂತಹ ದೇವಿ ಸ್ವಪ್ನ ಯಕ್ಷಿಣಿ. ಈ 4 ಸಿದ್ಧಿಗಳನ್ನ ಮಾಡಿಕೊಂಡು 24 ವರ್ಷಗಳಿಂದ ಹಲವಾರು ಜನರಿಗೆ ಅವ್ರು ಬಂದು ಏನ್ ಪ್ರಶ್ನೆ ಅಂತ ಕೇಳಿದ ತಕ್ಷಣ ನಾವು ಕೂಡಲೇ ಅವ್ರಿಗೆ ಆನ್ಸರ್ ಕೊಡಕ್ಕೆ ಒಂದು ಸಹಾಯ ಅಂತ ಹೇಳಿದ್ರೆ ಆ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಸೊ ಹಾಗಾಗಿ ಯಾರೇ ಬರ್ಲಿ, ಏನೇ ಪ್ರಶ್ನೆ ಕೇಳಲಿ, ಕೂಡ್ಲೆ ಈ ಒಂದು ತಾಂತ್ರಿಕ ಯಕ್ಷಿಣಿಯ ಒಂದು ಸಿದ್ಧಿಯಿಂದ ಅವರಿಗೆ ಕೂಡಲೇ ರಿಸಲ್ಟ್ ಬರುವಂತಹ ಒಂದು ವಿಶೇಷ ಒಂದು ಶಕ್ತಿ ಈ ದೇವಿಗಿದೆ ಅಂತಕ್ಕಂಥ ವಿಚಾರ. ಇನ್ನು ಗುರುಜಿ, ಯಕ್ಷಿಣಿ ವಿದ್ಯೆಯಲ್ಲಿ ಎಷ್ಟು ತರದ ಯಕ್ಷಿಣಿ ವಿದ್ಯೆಗಳಿದ್ದಾವೆ ಗುರುಜಿ? ಯಕ್ಷಿಣಿ ವಿದ್ಯೆಯಲ್ಲಿ 16 ತರಹ ಏನು ಪವರ್ಫುಲ್ ಯಕ್ಷಿಣಿಯರಿದ್ದಾರೆ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳಿದೆ ನೋಡಿ. ಈ ಯಕ್ಷಿಣಿಯರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಈ ನದಿ ತೀರದಲ್ಲಿ ಹೋಗಿ ಕುತ್ಕೊಂಡು ಯಕ್ಷಿಣಿ ಸಿದ್ಧಿಯನ್ನ ಮಾಡ್ಕೋತಾರೆ, ಕೆಲವರು ಬೆಟ್ಟದ ಮೇಲೆ ಕುತ್ಕೊಂಡು ಮಾಡ್ತಾರೆ, ಕೆಲವರು ಪರ್ಟಿಕ್ಯುಲರ್ ಮರಗಳಿರುತ್ತೆ, ಅಶ್ವತ್ಥ ಅಂತಹ ಹಲವಾರು ಮಾವಿನ ಮರ, ಈ ತರದ್ದೆಲ್ಲ ಕೆಲವೆಲ್ಲ ಮರಗಳಿರುತ್ತೆ, ಆ ಮರದ ಕೆಳಗಡೆ ಕುತ್ಕೊಂಡು ಸಿದ್ಧಿಯನ್ನ ಮಾಡ್ಕೋತಾರೆ. ಈ ತರ ಆ ಜಾಗದಲ್ಲಿ ಕುತ್ಕೊಂಡು ಮಾಡುವಂತಹ ಬೇರೆ 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 ಯಕ್ಷಿಣಿಯರ ಸಿದ್ಧಿಗಳು. ಈಗ ಉದಾಹರಣೆಗೆ ಧನದ ಯಕ್ಷಿಣಿ ಅಂತ ಹೇಳ್ಬಿಟ್ಟು, ಧನದ ಯಕ್ಷಿಣಿ ಅಂತ ಹೇಳಿದ್ರೆ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಯ ಪೂಜೆಯನ್ನು ನಾವು ಮಾಡಿದಾಗ ಏನು ಒಂದು ಅನುಕೂಲ ಆಗುತ್ತೋ ಅದಕ್ಕೆ 1000 ಪಟ್ಟು ಜಾಸ್ತಿ ಅನುಕೂಲವಾಗುತ್ತದೆ ಧನದ ಯಕ್ಷಿಣಿ. ನಾವು ಹಲವಾರು ಜನಗಳಿಗೆ ಆ ಧನದ ಯಕ್ಷಿಣಿದು ಕೂಡ ಕೊಟ್ಟಿದ್ದೀವಿ. ಆ ಧನದ ಯಕ್ಷಿಣಿ ಸಿದ್ಧಿಯನ್ನ ಹೆಣ್ಣು ಮಕ್ಕಳು ಮಾಡ್ಕೋಬಹುದು. ನಮ್ಮಲ್ಲಿ ಬರೋರಿಗೆಲ್ಲ ನಾನು ಹೇಳ್ತೀನಿ ಇದನ್ನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂದ್ರೆ ಅವ್ರಿಗೆ ಅದನ್ನ ಮಾಡುವಂತ ಒಂದು ಒಳ್ಳೆ ಒಂದು ಮನೋಭಾವನೆ ಇರಬೇಕು. ಕೆಟ್ಟ ಮನ್ಸು ಇಟ್ಕೊಳ್ಳೋದು, ಅವ್ರಿಗೆ ಹಾಳಾಗೋಗ್ಲಿ ಇವ್ರಿಗೆ ಹಾಳಾಗೋಗ್ಲಿ ಅನ್ನೋದು, ಬೈಯೋ ಅಂತದ್ದು, ಮತ್ತೆ ಅವ್ರ ಮೇಲೆ ಇವ್ರು ತಗೊಂಡ್ಬಿಟ್ರು ನಾನು ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಬಿಟ್ಟು ನಾವೇನೋ ಒಂದು ಜೀವನದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಹೆಣ್ಮಕ್ಳು ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಧನದ ಯಕ್ಷಿಣಿ ಕೊಟ್ಟಿದೀನಿ. ಅವರೆಲ್ಲ ಇವಾಗ ಏನು ಇಲ್ದವ್ರು, ಊಟಕ್ಕೂ ಗತಿ ಇಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಸಾಲ ಕೇಳ್ಕೊಂಡು ಓಡಾಡ್ತಾ ಇರೋರು ಇವತ್ತು ಕೋಟ್ಯಾಧಿಪತಿಗಳಾಗಿ ಫಾರ್ಚುನರ್ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅಂತಹ ಒಂದು ಸಿದ್ಧಿ ಧನದ ಯಕ್ಷಿಣಿ ಸಿದ್ಧಿ. ಇದೇ ತರ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಾನು 16 ಯಕ್ಷಿಣಿಯರು ಕೂಡ ತುಂಬಾ ಪವರ್ಫುಲ್ ಆಗಿದ್ದಾರೆ. ಅದ್ರಲ್ಲಿ ನಾವು 4 ನಮ್ಗೇನಕ್ಕಂದ್ರೆ ನಮ್ಗೆ ವಿಶೇಷವಾಗಿ ಜನಗಳಿಗೆ ಏನೋ ನಾವು ಈ ಒಂದು ಜೀವನದಲ್ಲಿ ಬಂದಿದೀವಿ, ಏನೋ ಒಂದು ಸಾಧನೆ ಅಂತಕ್ಕಂಥದ್ದನ್ನು ಮಾಡ್ಬೇಕು. ಹಾಗಾಗಿ ಒಂದು 4 ಯಕ್ಷಿಣಿಯರ ಸಿದ್ಧಿ ಸಾಕು ಅಂತ ಹೇಳಿ ಈ 4 ಯಕ್ಷಿಣಿಯರ ಸಿದ್ಧಿಯನ್ನ ತಗೊಂಡು ನಾವು ಮುಂದುವರಿತಾ ಇದೀವಿ. ಹಾಗೆ ಇನ್ನು ಗುರುಜಿ, ಯಕ್ಷಿಣಿ ವಿದ್ಯೆಯನ್ನ ಸಿದ್ಧಿ ಮಾಡಿಸ್ಕೋಬೇಕಂದ್ರೆ ಯಾರೆಲ್ಲ ಮಾಡಿಸ್ಕೋಬಹುದು, ಯಾವ ರೀತಿ ಅದನ್ನ ಮಾಡ್ಕೋಬಹುದು, ಸಿದ್ಧಿ ಪಡಿಬಹುದು? ಅದು ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ವಶನ್. ಯಾರಿಗೆ ಈ ಒಂದು ಸಿದ್ಧಿ, ಇವಾಗ ನೋಡಿ ನಾವು ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀವಿ, ಯಕ್ಷಿಣಿ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬರೋರ್ಗೆ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಫಸ್ಟ್ ಯಕ್ಷಿಣಿ ಮುಖಾಂತರನೇ ಕೇಳ್ಕೊತೀವಿ ಇವರಿಗೆ ಈ ಒಂದು ಸಿದ್ಧಿ ಆಗತ್ತಾ, ಅನುಕೂಲ ಆಗತ್ತಾ, ಮತ್ತೆ ಈ ಒಂದು ಸಿದ್ಧಿಯನ್ನ ಪಡ್ಕೊಳ್ಳೋದ್ರಿಂದ ಇವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆನಿಫಿಟ್ ಇದೆಯಾ, ಇವ್ರಿಗೆ ತೊಂದರೆ ಇದರಿಂದ ಆಗಲ್ವಾ ಅಂತಕ್ಕಂಥ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ನಾವು ಮುಂದುವರೆದು ಆ ಒಂದು ಏನು ಒಂದು ವಿಚಾರ ಇದೆ ಅದನ್ನ ಅವರಿಗೆ ಸಂಪೂರ್ಣವಾಗಿ ಹೇಳ್ಕೊಟ್ಟು, ನಾವು ವಿದ್ಯೆಯಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸುಮ್ಮನೆ ಅರ್ಧಂಬರ್ಧ ಹೇಳ್ಕೊಟ್ಬಿಡೋದು, ಅದು ಇದು ಮುಚ್ಚಿಡೋದು ಅವೆಲ್ಲ ಮಾಡ್ತಾ ಇಲ್ಲ. ಹೇಗೆ ನಿಮ್ಮ ಮೀಡಿಯಾದಲ್ಲಿ ಎಲ್ಲವನ್ನೂ ಕೂಡ ಓಪನ್ ಆಗಿ ಹಿಂಗೆ ಇದೆ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಕಡೆನೂ ಹಾಗೆ ನಮ್ದು ಪ್ರತಿಯೊಂದು ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಡುವಂತದ್ದು ಒಂದು. ಯಾಕಂದ್ರೆ ಗುರು ಆಗಿರ್ತಕ್ಕಂಥವನು ಯಾವ್ದನ್ನು ಕೂಡ ಮುಚ್ಚಿಡಬಾರ್ದು. ಅದು ಗುರುಗೂ ಒಳ್ಳೇದಲ್ಲ, ಕಲಿಯುವಂತವ್ರಿಗೂ ಒಳ್ಳೇದಲ್ಲ. ಮನುಷ್ಯ ಶಾಶ್ವತ ಅಲ್ಲ. ಅದನ್ನ ಅರ್ಧಂಬರ್ಧ ಕಲ್ಸ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ಅದನ್ನ ಉಪಯೋಗ ಮಾಡ್ಕೊಳಕ್ ಇವಾಗ ಎಲ್ಲ ಹಾಗೆ ಆಗಿದೆ. ನಮ್ ಶಿಷ್ಯಂದರೆಲ್ಲ ಕೆಲವರು ಅರ್ಧಂಬರ್ಧ ಕಲ್ತ್ಕೊಂಡು ಕೆಲವು ಮೀಡಿಯಾಗಳಲ್ಲಿ ಕುತ್ಕೊಂಡು ಏನೇನೋ ಹೇಳಿ ಅವರೆಲ್ಲ ಏನೋ ಮಾಡಕ್ ಹೋಗಿ ಒಂದಷ್ಟು ತೊಂದರೆಗಳನ್ನ ಅನುಭವಿಸಿ ಮತ್ತೆ ನನ್ನ ಹತ್ರನೇ ಬಂದಿದ್ದಾರೆ. ಅಂತದ್ದೆಲ್ಲ ಆಗೋಗಿದೆ. ಸೊ ಹಾಗಾಗಿ ನಾನು ಹೇಳುವಂತದ್ದು ಏನು ಅಂದ್ರೆ, ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯೆಯನ್ನ ಕಲ್ತ್ಕೋಬೇಕು.
ಮತ್ತೆ ಆ ವಿದ್ಯೆ ಅವರಿಗೆ ಅನುಕೂಲ ಆಗತ್ತಾ ಅಂತಕ್ಕಂಥ ವಿಚಾರವನ್ನ ನೋಡ್ಬೇಕು. ಅದ್ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಬಂದು ಅದರ ಒಂದು ಪ್ರಶ್ನೆಯನ್ನ ಹಾಕಿ ನೋಡುವಂತ ಒಂದು ವಿಧಾನ ಇದೆ. ಇನ್ನು ಗುರುಜಿ, ಈ ವಿದ್ಯೆ ಮೂಲಕ ಯಾವೆಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಗುರುಜಿ? ನೋಡಿ, ಇವಾಗ ನಾವು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಏನ್ ಮಾಡ್ತೀವಿ, ಕಾಯಿಲೆ ಇದೆಯಾ ಇಲ್ವಾ ತಿಳ್ಕೊಳಕ್ಕೆ ಸ್ಕ್ಯಾನ್ ಮಾಡ್ತೀವಿ, ರಕ್ತ ಪರೀಕ್ಷೆನ, ಮೂತ್ರ ಪರೀಕ್ಷೆನ ಇವೆಲ್ಲನ ಮಾಡ್ತಾನೆ. ಮಾಡ್ಬೇಕಾದ್ರೆ ಏನಾಗುತ್ತೆ, ಅವನಲ್ಲಿ ಆ ಬಾಡಿಯಲ್ಲಿ ಏನೇನು ತೊಂದರೆಗಳಿದೆ, ಹಾರ್ಟ್ ಅಲ್ಲಿ ಇದೆಯಾ, ಕಿಡ್ನಿ ಇದೆಯಾ, ಲಿವರ್ ಇದೆಯಾ, ಏನಿದೆ ಅಂತಕ್ಕಂಥ ಪ್ರತಿಯೊಂದು ಗೊತ್ತಾಗತ್ತಲ್ವಾ. ಸೊ ಇದು ಗೊತ್ತಾಗೋದೇ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಬಿಡಿ, ಪರಿಹಾರ ಮಾಡಕ್ ಸಾವಿರಾರು ಜನ ಸಿಗ್ತಾರೆ, ಅದೇನ್ ದೊಡ್ಡ ವಿಚಾರ ಅಲ್ಲ. ಆದ್ರೆ ಗೊತ್ತಾಗುವಂತ ವಿಚಾರಗಳಿದೆಯಲ್ಲ, ಆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ವಿದ್ಯೆಯನ್ನ ಕಲ್ತಿರ್ಬೇಕು, ಗುರುಗಳ ಸೇವೆಯನ್ನ ಮಾಡ್ಬೇಕು, ಮತ್ತೆ ನಾವು ಒಂದ್ 4 ಜನಕ್ಕೆ ಒಳ್ಳೇದನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದೇಶವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬರುವಂತವ್ರಿಗೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿದ್ಯೆಯನ್ನ ಜಾಸ್ತಿಯಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಬಂದವರಿಗೆ ಅವರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ನೋಡಕ್ಕೆ ಒಂದು, ಎರಡನೇದಾಗಿ ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಸಕ್ಕೆ ಇದನ್ನ ಉಪಯೋಗ ಮಾಡ್ತೀವಿ ನಾವು. ಸೊ ಇದು ಬಹಳವಾಗಿ ನಮ್ಗೆ ಉಪಯೋಗ ಆಗುವಂತದ್ದು. ಸಮಸ್ಯೆಗಳ ಒಂದು ಫಸ್ಟ್ ಪ್ರಶ್ನೆ, ಆಮೇಲೆ ಉತ್ತರ, ಆಮೇಲೆ ಪರಿಹಾರ, ಈ ತರ 3 ವಿಧಾನದಲ್ಲಿ ನಾವು ಇಲ್ಲಿ ತನಕ ಫಾಲೋ ಮಾಡ್ಕೊಂಡ್ ಬಂದಿದ್ವಿ. ಅದೇ ವಿಚಾರದಲ್ಲೇ ಹೋಗ್ತಾ ಇರ್ತೀವಿ. ಇನ್ನು ಗುರುಜಿ, ಯಕ್ಷಿಣಿ ವಿದ್ಯೆಗೆ ಯಾವುದೇ ರೀತಿಯ ಕಟ್ಟುಪಾಡಿದ್ಯಾ ಅಥವಾ ಇದ್ರೆ ಯಾವ ರೀತಿ ಇದೆ? ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಇದಕ್ಕೆ ಒಂದೊಂದು ಯಕ್ಷಿಣಿ ಸಿದ್ಧಿಗೂ ಒಂದೊಂದು ನಿಯಮಗಳಿರುತ್ತೆ. ನಿಯಮಗಳಿಲ್ದೇನೆ ಯಾವ್ದು ಇಲ್ಲ. ನಿಯಮಗಳೇನು ಅಂದ್ರೆ, ಅದ್ ತಿನ್ಬೇಡಿ, ಇದ್ ತಿನ್ಬೇಡಿ, ಹಿಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ, ಅವೆಲ್ಲ ಇಲ್ಲ. ಮಾಡ್ಬೇಕಾದ್ರೆ ನಾವು ಅದಕ್ಕೆ ಅಂತ ಕೂತ್ಕೊಂಡ್ಮೇಲೆ ಯಾವುದೇ ತರದ್ದು ಇರೋದನ್ನೆಲ್ಲ ಬಿಟ್ಟು ಏನು ಇಲ್ಲ ಅಂತ ಹೇಳಿ ಕೂತ್ಕೋಬೇಕು. ನಮ್ಗೆ ಅದು ಬೇಕು, ಇದು ಬೇಕು, ಆಮೇಲೆ ಆಸೆ ಇಟ್ಕೊಳ್ಳೋದು, ಮೋಹ ಇಟ್ಕೊಳ್ಳೋದು, ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ನಮ್ಗೆ ಆ ಒಂದು ಸಿದ್ಧಿ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಸಿದ್ಧಿಗೆ ಅಂತ ಕೂತ್ಕೊಂಡಾಗ, ಅಥವಾ ಒಂದು ಪರ್ಟಿಕ್ಯುಲರ್ ಯಾವುದೇ ಗುರುಗಳು ಏನೇ ಕೊಟ್ಟಿರ್ಲಿ, ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ ಅದರಲ್ಲಿ ಒಂದು ಶ್ರದ್ಧೆ, ಭಕ್ತಿ, ವಿಶ್ವಾಸ ಅಂತಕ್ಕಂಥದ್ದು ಬಹಳವಾಗಿ ಮುಖ್ಯವಾಗಿರುತ್ತೆ. ಇದರಲ್ಲಿ ಏನು ಅಂದ್ರೆ, ಬಹಳವಾಗಿ ನಮ್ಮ ಒಂದು ಸಮಸ್ಯೆಗಳು ಪರಿಹಾರ ಆಗ್ಬೇಕು ಅಂದ್ರೆ ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಮತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ, ಅದು ನಮ್ಗೆ ಚೆನ್ನಾಗಿ ಇದರ ಒಂದು ಅನುಕೂಲವನ್ನ ಮಾಡ್ಕೊಡುತ್ತೆ ಅಂತಕ್ಕಂಥ ವಿಚಾರ. ಇನ್ನು ಗುರುಜಿ, ತಾಂತ್ರಿಕ ಯಕ್ಷಿಣಿ ಅಂತ ಏನೋ ಹೇಳಿದ್ರಿ, ನೀವು ಅದ್ರ ಬಗ್ಗೆ ವಿವರಿಸಿದ್ರಿ. ಇದ್ರಲ್ಲಿ ಈ ವಿದ್ಯೆ ಮೂಲಕ ನಾವು ಭೂತಕಾಲದ ಬಗ್ಗೆ ತಿಳ್ಕೊಬಹುದಾ, ಅಥವಾ ನೆಕ್ಸ್ಟ್ ಏನ್ ಆಗ್ತಿದೆ ನಮ್ ಜೀವನದಲ್ಲಿ ಅದನ್ನೆಲ್ಲ ಕಂಡ್ಕೋಬಹುದಾ ಗುರುಜಿ? ನೋಡಿ, ತಾಂತ್ರಿಕ ಯಕ್ಷಿಣಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಹಿಂದೆ ಏನೇನಾಗಿರ್ತಕ್ಕಂಥ ವಿಚಾರವನ್ನ ಕೆಲವರು ಈ ಪ್ರಶ್ನೆ ಮುಖಾಂತರ ಹೇಳ್ಬಿಡ್ತಾರೆ. ನಿಮ್ಗೆ ಹಂಗಾಗಿತ್ತು, ಹಿಂಗಾಗಿತ್ತು, ಏನೋ ಒಂದು ಹೇಳ್ತಾರೆ. ಅದ್ರಲ್ಲಿ ಒಂದು 5 ನಿಜ ಇರ್ಬೋದು, 10 ಸುಳ್ಳು ಇರ್ಬೋದು, ಅದು ಅಡ್ಜಸ್ಟ್ಮೆಂಟ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಆಯ್ತಾ. ಮತ್ತೆ ಇವಾಗಿಂದು ಹೇಳೋದಕ್ಕೂ ಕೂಡ ಒಂದಷ್ಟು ತುಂಬಾ ಕಷ್ಟ ಇದೆ. ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಹೇಳೋದು ಕಷ್ಟ ಇದೆ. ಅದು ಕೂಡ ಕೆಲವನ್ನ ಹೇಳುವಂತ ಒಂದು ಫಾರ್ಮುಲಾ ಇದೆ. ಆದ್ರೆ ಮುಂದಿಂದ ಹೇಳೋದಿದೆಯಲ್ಲ, ಇದು ತುಂಬಾ ಕಷ್ಟ. ಆದ್ರಿಂದ ಭೂತ, ಭವಿಷ್ಯತ್, ವರ್ತಮಾನ ಕಾಲ ಅಂತ ಹೇಳಿದೆ ನಾನು. ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥದ್ದು, ಇವಾಗ ನಡೀತಾ ಇರ್ತಕ್ಕಂಥದ್ದು, ಮತ್ತೆ ಮುಂದೆ ನಡೆಯುವಂತ ವಿಚಾರವನ್ನ ಒಂದು ಹೇಳ್ಬೇಕು ಅಂದ್ರೆ ಅದು ಗೊತ್ತಿರುವಂತದ್ದು ಏನು ಅಂದ್ರೆ ಆ ದೇವಿ ಜಗನ್ಮಾತೆಗೆ ಒಬ್ಳಿಗೇನೆ, ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ ಅದು. ಸೊ ಹಾಗಾಗಿ ಆ ದೇವಿ ಹೇಳಿರ್ತಕ್ಕಂಥ ವಿಚಾರ, ಈ ತಾಂತ್ರಿಕ ಯಕ್ಷಿಣಿ ದೇವಿ ಏನಿದ್ದಾಳೆ ಅವಳು ಹೇಳಿರ್ತಕ್ಕಂಥ ವಿಚಾರವನ್ನ ನಾವು ಮುಂದೆ ಹಿಂಗಿಂಗೆ ನಡೆಯುತ್ತೆ, ಇಂತಿಂತ ಕಾಲದಲ್ಲಿ ಹಿಂಗಿಂಗೆ ಆಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಈಗ ಏನಾಗುತ್ತೆ ಅಂದ್ರೆ, ಇವಾಗ ತುಂಬಾ ಒಂದು ವಿಶೇಷವಾಗಿ ಏನೋ ಒಂದು ದೊಡ್ಡ ಅಪಾಯ ಆಗುತ್ತೆ, ಇಲ್ಲ ಒಂದು ದೊಡ್ಡ ಅದೃಷ್ಟ ಬರುತ್ತೆ. ಅದ್ ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕು, ಆಯ್ತಾ, ಇಲ್ಲ ಅಥವಾ ಎರಡನ್ನೂ ಹೇಳಿದ್ರೆ ಸಾಕು. ಅದು ಬಿಟ್ಟು ತುಂಬಾ ದೊಡ್ಡ ಕತೆ ನಾವೇನು ಹೇಳ್ಬೇಕು ಅಂತಿಲ್ಲ. ಅಂತಹ ಒಂದು ಮೇನ್ ಪಾಯಿಂಟ್ಗಳಿಲ್ಲ, ಅದನ್ನೆಲ್ಲ ನಮ್ಗೆ ತಾಂತ್ರಿಕ ಯಕ್ಷಿಣಿ ಹೇಳ್ತಾರೆ. ಆ ತಾಂತ್ರಿಕ ಯಕ್ಷಿಣಿ ಹೇಳೋದನ್ನ ಒಂದಷ್ಟು ಜನಗಳಿಗೆ ನಾವು ಈಗಾಗಲೇ ಹೇಳಿದೀವಿ, ಅಲ್ಲಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಆ ಬಂದಿರೋದ್ರಿಂದ ನಾವೇನ್ ಮಾಡ್ತೀವಿ, ಧೈರ್ಯವಾಗಿ ಆ ದೇವಿ ಪರ್ಮಿಷನ್ ಕೊಟ್ಟ ತಕ್ಷಣ, ತಾಂತ್ರಿಕ ಯಕ್ಷಿಣಿ ಪರ್ಮಿಷನ್ ಕೊಟ್ಟ ತಕ್ಷಣ ಒಂದಷ್ಟು ಜನಗಳಿಗೆ ಹಿಂದೆ ಆಗಿರುವಂತದ್ದು, ಈಗ ನಡೀತಾ ಇರ್ತಕ್ಕಂಥದ್ದು, ಮುಂದೆ ಆಗಿರುವಂತದ್ದು ಪ್ರತಿಯೊಂದನ್ನು ನಾವು ಬರ್ದೇ ಕೊಟ್ಬಿಡ್ತೀವಿ ಅವ್ರಿಗೆ. ಅಂದ್ರೆ ಒಂದು ಆ ಪ್ರೂಫ್ ತರ ಬರ್ದೇ ಕೊಟ್ಬಿಡ್ತೀವಿ, ಈ ತರನೇ ನಡೆಯುತ್ತೆ, ಮತ್ತೆ ಅದಕ್ಕೆ ಇಂಥ ಪರಿಹಾರ ಇದೆ ಅಂತ ಹೇಳ್ತಾಳೆ. ಈಗ ಮುಂದೆ ಏನೋ ಒಂದ್ ಇದೆ ಅಂದ್ರೆ ಸುಮ್ನೆ ಇದೆ ಅನ್ಬಿಟ್ಟು ಭಯ ಪಡಿಸುವಂತದ್ದಲ್ಲ, ಅದಕ್ಕೆ ಇಂತಿಂತದನ್ನೇ ಮಾಡ್ಕೋಬೇಕು, ಹೀಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ದೇವಿ ಹೇಳ್ತಾಳೆ. ಹಾಗಾಗಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಚಾರ. ಕೇಳಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಯಕ್ಷಿಣಿ ವಿದ್ಯೆ ಬಗ್ಗೆ ಗುರೂಜಿ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ನಿಮಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ಬಗೆಹರಿಸ್ಕೊಳ್ಬೇಕು, ಈ ಯಕ್ಷಿಣಿ ವಿದ್ಯೆಯನ್ನ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಸಂಪರ್ಕಿಸಿ ಸಂತೋಷ್ ಭಟ್ ಗುರೂಜಿಯನ್ನ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನಮಸ್ಕಾರ.